ನನಗೆ 6 ಜನ ಅಣ್ಣ ತಮ್ಮರಿದ್ದಾರೆ. 6 ಜನರಲ್ಲಿ ಫಸ್ಟ್ ಸೆಕೆಂಡ್ ಇಬ್ರು ಅಣ್ಣಂದಿರು ಹಾರ್ಟ್ ಅಟ್ಯಾಕ್ಲಿಂದ ತೀರ್ಕೊಂಡ್ರು. ಏನಂದ್ರೆ 15 ದಿವಸ ಆಪರೇಷನ್ ಆಗಿ ಜೆಬಿ ಹಾಸ್ಪಿಟಲ್ ಅಲ್ಲಿ ಆಪರೇಷನ್ ಆಗಿ 15 ದಿವಸ ಆದ ನಂತರ ಲೋ BP ಆಗಿ ತೀರ್ಕೊಂಡ್ರು. ಎರಡನೇದವರು ಮನೆಯಲ್ಲಿ ಮದುವೆ ಇತ್ತು, ರಾತ್ರಿ ಓಡಾಡ್ತಾ ಇದ್ದಾರೆ, ಬೆಳಗ್ಗೆ ಅಂದ್ರೆ ಇಲ್ಲ. ಅಂದ್ರೆ ಇಷ್ಟು ಈ ಒಂದು 2 ಮಂದಿ ನೋಡಿ ನಾನು ಈ ತರ ಯಾರಿಗೂ ಬರಬಾರ್ದಪ್ಪ ಅನ್ನೋದಂದ್ರೆ ನಮಗ ವಸಂತ್ ಸರ್ ಮತ್ತೆ ವಿದ್ಯಾ ಮೇಡಮ್, ಪೂರ್ಣಿಮಾ ಮೇಡಮ್ ಅಂತ ನಮ್ಮ ಮನೆಗೆ ಬಂದು ಹೇಳಿದ್ರು. ನಾನು ವಿಚಾರ ಮಾಡಿದೆ, ನನ್ನ ಮನೆಗಾಗಿದ್ದು ಯಾರಿಗೂ ಆಗ್ಬಾರ್ದು ಅನ್ನೋದು ನನ್ನ ಮನಸ್ಸಿನಲ್ಲಿ ಬಂತು. ಅವಾಗ ನಾನು ಇದನ್ನ ಅವ್ರ ಜೊತೆ ಕೈ ಜೋಡಿಸಿದೆ. ಮತ್ತೆ ನನಗೆ ಇನ್ನೊಂದು ಹೇಳಿದ್ದೀನಿ ಬಹಳ ಸರಿ, ನಾನು ಒಂದು ಬಿಸ್ನೆಸ್ ನಲ್ಲಿ ಬೇರೆಯವ್ರಿಗೆ ಹೆಲ್ಪ್ ಆಗ್ಬೇಕು, ನನಗೂ ಹೆಲ್ಪ್ ಆಗ್ಬೇಕು ಅನ್ನೋ ಒಂದು ವಿಷಯದಾಗ 10 ಲಕ್ಷ ಹಾಕಿ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಅದೆಲ್ಲ ಲಾಸ್ ಆಗಿ 20 ಲಕ್ಷ ನನಗೆ ಸಾಲ ಆಯ್ತು. ಆ ಒಂದು ಸಮಯದಲ್ಲಿ ನಾನು ನೇಣ್ ಹಾಕೋಬೇಕು ಅಥವಾ ನನ್ನ ಆಸ್ತಿ ಭಾಳ ಐತಿ, ನನ್ನ ಗಂಡನ ಮನೆಯಲ್ಲಿ ಐತಿ, ತವ್ರ ಮನೆಯಲ್ಲಿ ಐತಿ, ಆಸ್ತಿ ಮಾರ್ಬೇಕು ನನಗೆ, ಇಲ್ಲ ನೇಣ್ ಹಾಕೋಬೇಕು. ಆ ಸಮಯದಲ್ಲಿ ನನಗೆ ಈ ಒಂದು ಪ್ರಾಡಕ್ಟ್ ನನಗೆ ಒಂದು ಪರಿಚಯ ಆಯ್ತು. ಇದನ್ನ ಒಂದು ಮನಸ್ಸು ಕೊಟ್ಟು ನಾನು ದುಡಿತಾ ಇದ್ದೀನಿ. ನಾನು ಒಂದೇ ಹೇಳ್ಬೇಕಂತಂದ್ರೆ, ನಾನು ಡೈಲಿ ನಾನು ವಿಚಾರ ಮಾಡ್ತಾ ಇದ್ದೆ. ಆದ್ರೆ ಇನ್ನು ಮುಂದೆ ನನಗ ಏನಂತಂದ್ರ, ಫಸ್ಟ್ ನನಗ ಯಾವ್ದೋ ದೇವ್ರ ಅಲ್ಲ, ದೇವ್ರಿಗೆ ನಾವು ಎಷ್ಟೆಲ್ಲ ನಾವು ರಾತ್ರಿ ಬೆಳಗಿನ ನಶಿಕ್ನಾಗಿಂದ ಸಾಯಂಕಾಲವರೆಗೂ ನಾವು ದೇವ್ರಿಗೆ ಬೇಡ್ಕೊಂಡ್ರೆ ನಮ್ಗೇನು ಆಗಿಲ್ಲ. ಆದ್ರೆ ದೇವ್ರೇ, ಅವ್ರಿಗೆ ನಾವು ಸರಿಸಾಟಿ ಅಲ್ಲ. ಆದ್ರೆ ನನಗ ಫಸ್ಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದೇವರು, ಎರಡು ನನಗ ವೀರೇಶ್ ಸರ್. ಇವತ್ತಿನ ದಿವಸ ಇಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ, ನನಗೆ ಏನ್ ಮಾಡಿದ್ರಪ್ಪ ಬೆಳಗ್ಗೆ ಅಂತ ವೀರೇಶ್ ಸರ್ ಫೋಟೋಗೆ ನಾನು ನಮಸ್ಕಾರ ಮಾಡಿ ನಾವು ಮುಂದೆ ಹೋಗ್ಬೇಕಂತ. ಯಾಕಂದ್ರೆ ನಮ್ ನಡೆದಾಡೋ ದೇವ್ರು ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾವ್ ಈಗ ಎಷ್ಟು ನನ್ಗೆ 10 ಲಕ್ಷ 20 ಲಕ್ಷ ಸಾಲ ಆಗಿತ್ತಂದ್ರೆ ನಾ ಏನ್ ಮಾಡಿ ಲಗ ಹೊಡೆದ್ರು ಆ ಸಾಲ ಹರಿಯಕ್ ಆಗೋಲ್ಲ. ದುಡಿದು ನಾ ಸಾಲ ಹರಿಬೇಕಂತ ಹೇಳಿದಾಗ ನನ್ಗೆ ಏನ್ ಮಾಡಿದ್ರು ಸಾಧ್ಯ ಇಲ್ಲ. ಆದ್ರೆ ಇದ್ರೊಳಗೆ ಸಾಧ್ಯ ಐತಿ ಅಂತ ನನ್ಗ ವೀರೇಶ್ ಅವ್ರು ತೋರಿಸ್ಕೊಟ್ಟಾರ. ಮತ್ ಜೊತೆಗೆ ಏನಂದ್ರೆ ಎಲ್ಲಕ್ಕಿಂತ ನಾನು ಒಂದು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ನಮ್ಮ ವಸಂತ್ ಸರ್. ಯಾಕಂತಂದ್ರ ಇಲ್ಲಿ ನಾವು ಏನ್ ಮಾಡ್ತೀವಿ ಅನ್ನೋದಕ್ಕಿಂತನ ನಮಗ್ ಯಾರು ಬೆಂಬಲವಾಗಿದಾರ, ನಮ್ಮನ್ನ ಯಾರು ಇದನ್ನ ಬೆಳೆಸ್ತಾ ಇದ್ದಾರ ಅನ್ನೋದು ನಾವು ನೆನಪಾಗಬಾರ್ದು. ಯಾಕಂದ್ರೆ ವಸಂತ್ ಸರ್ ಈ ಒಂದು ಸಂಸ್ಥೆಯಲ್ಲಿ ನಾವಾಗ್ಲೇ ಹೋಗಿ ಹೇಳೋದಲ್ಲ, ನಮಗ್ ಸಪೋರ್ಟಿವ್ ಆಗಿ ನಮ್ಮ ಸೀನಿಯರ್ಸ್ ಎಲ್ಲ ಬಂದು ನಮ್ಮನ್ನು ಬೆಳೆಸ್ತಾ ಇದ್ದಾರೆ. ಅದೇ ನಮ್ಮ ವಸಂತ್ ಸರ್ಗೆ, ಸರ ಇಂಥವ್ರು ಇಂತಲ್ಲಿ ನೀವು ಹೋಗ್ಬೇಕು ಅಂದ್ರೆ ರಾತ್ರಿ 12 ಗಂಟೆ ಆದ್ರೂ ನನ್ನ ಜೊತೆಗೆ ನಿಲ್ತಾರ. ಒಂದು ಅಣ್ಣನಾಗಿ ಒಂದು ತಮ್ಮನಾಗಿ ನಾವಿಬ್ರು ಕೂಡಿ ನಾವು ಅದನ್ನ ಈ ಒಂದು ಸಂಸ್ಥೆಯೊಳಗೆ ಸೇವೆ ಶುರು ಮಾಡ್ತಾ ಇದ್ದೀವಿ. ಮತ್ತೆ ಬೆಳಗ್ಗೆ 5 ಗಂಟೆಗೆ ಹೇಳ್ರಿ ಮೇಡಮ್, ನಿಮ್ಮ ಮನೆ ಬಾಗಿಲಾಗ ಬಂದು ನಿಂದಿರ್ತೇನೆ ಅಂತ. ನನಗಿಷ್ಟು ಸಾಕ. ಅವರು ಸಪೋರ್ಟಿವ್ ಆಗಿ ಅವ್ರಿಗೆ ನಾನು ಎಷ್ಟು ನಾನು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನ. ಅದ್ರ ಜೊತೆಗೆ ನಾನು ವೀರೇಶ್ ಸರ್ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಕ್ ನಾನು ನಿಮ್ಮ ಹತ್ರ ಏನ್ ಹೇಳ್ತೀನಿ, ನೀವು ಒಂದು ವಿಚಾರ ನೋಡಿ, ಎಲ್ಲರೂ ಇಂಡಸ್ಟ್ರಿಯಲ್ಲಿ ಬೇಕಾದಷ್ಟು ಸೇವೆ ಮಾಡಿದಿರಿ, ಮಾತಾಡೋರಿಗೆ ಟ್ರೈನಿಂಗ್ ಮಾಡಿರ್ತಾರೆ ಇದನ್ನೇ ಮಾತಾಡುವಂತ. ಬಟ್ ಇಲ್ಲಿ ಅವ್ರ ಮನದಾಳದ ಮಾತಾಡನ್ನ ಆಡ್ತಾರೆ.